ಬಂಗಾರ ಅತ್ತೆಮ್ಮ ಊಟ ಮಾಡಿದ್ರಾ? ಅಜ್ಜಿದ್ ಅವಾಗ್ಲೇ ಊಟ ಆಯ್ತು ಮಾವ. ಟ್ಯಾಬ್ಲೆಟ್ಸ್ ಕೊಟ್ಟಿದ್ದೀನಿ, ಮಲ್ಕೊಂಡಿದ್ದಾರೆ. ಅವ್ವ ಇನ್ ಸ್ವಲ್ಪ ದಿನದ ಅಜ್ಜಿ ಹುಷಾರಾಗ್ತಾರಲ್ವಾ? ಔಷಧಿ ಗುಳಿಗೆ ಎಲ್ಲ ಕೊಡ್ತಾ ಇದೀವಲ್ಲವ, ನಿಧಾನ ಆದ್ರೂ ಚೇತರಿಸ್ಕತಾಳೆ, ಚಿಂತೆ ಮಾಡೋದ್ ಬೇಡ. ತಾಂಡವ್ ಪೊಲೀಸ್ ಕೆಲಸ ಬಿಟ್ಟು ಹೊಂಟೋಗೋನಂತೆ. ಅದಕ್ಕೆ ಹೇಳೋದು ಕೆಟ್ಟವ್ರಿಗೆ ಸಾಲಿನ ದಿವಸ ಉಳ್ಗಾಲ ಇಲ್ಲ ಅಂತ. ಬರೀ ಹೋಗೋದಲ್ಲ ಅಪ್ಪಯ್ಯ, ಇನ್ಯಾವತ್ತೂ ಈ ಊರ್ ಕಡೆ ತಲೆ ಹಾಕೋದೇ ಇಲ್ಲ ಅಂತ ಹೇಳಿ ಓಡೋಗ್ಬಿಟ್ಟಿದ್ದಾನೆ. ಮತ್ತೆ ನನ್ ಸೊಸೆ ಅಂದ್ರೆ ಸುಮ್ಕೆನಾ? ಆದ್ರೂ ಅವ ಇದನ್ನೆಲ್ಲ ನೋಡ್ತಿದ್ರೆ ನಂಗೆ ನಂಬಕ್ಕೆ ಆಯ್ತಿಲ್ಲ. ಇದೆಲ್ಲ ದಿಟ ಇಲ್ಲ ಅಂತ ಕೇಳೋಕ್ಕೆ ಅವನ ಮನೆ ತಗ ಹೋಗಿದ್ದೆ. ಈ ಮಗ ಅಲ್ಲಿ ಕೂಡ ಡಿ ಸಿ ಮೇಡಮ್ ಅವರೇ ನನ್ನ ಬುಟ್ಪುಡಿ ಅದು ಇದು ಅಂತ ಹೇಳ್ಕೊಂಡು ಓಟ್ ಹಾಕಿಟ್ಬಿಟ್ಟ. ನೀವ್ ಯಾಕ್ರಿ ಅವನ್ ಮನೆ ಹತ್ರ ಹೋಗಿದ್ರಿ? ಇದೆಲ್ಲ ದಿಟನ ಸುಳ್ಳು ಅಂತ ತಿಳ್ಕೊಳೋದು ಬೇಡವೆ, ಅದಕ್ಕೆ ಹೋಗಿದೆ. ಅದನ್ನೆಲ್ಲ ತಿಳ್ಕೊಂಡು ಈಗ ಯೋನ್ಲ ಮಾಡ್ತೀಯಾ? ಹಂಗಲ್ಲವ, ನಮ್ಮವ್ರ ಹೆಸರು ಹಿಡ್ಕೊಂಡು ಯಾರಾದ್ರೂ ಆಟ ಆಡ್ತಿದ್ರೆ ಅದನ್ನ ತಿಳ್ಕೊಂಡು ಅವ್ರಿಗೆ ಬೆಂಡ್ ಹತ್ತೋದು ಬೇಡವೆ. ನಮ್ಮವ್ರ ಸತ್ಮೇಕೆ ಅವ್ರ ಹೆಸರನ್ನ ಹಿಂಗೆಲ್ಲ ದುರುಪಯೋಗ ಪಡಿಸ್ಕೊಳೋದು ತೆಪ್ಪಲ್ವೇ? ಸತ್ ಮೇಕು ನಮ್ ಸೊಸೆ ದೇವ್ರಾಗೋಳೆ, ಇದಕ್ ನಾವು ಖುಷಿ ಪಡ್ಬೇಕು. ಹಂಗ ಹೇಳಿ ನಿಮ್ಮ ಮಗಂಗೆ. ಅವಳ ಆತ್ಮನೋ ಒಟ್ನಾಗ ಯಾರೋ ಬಂದು ಎಲ್ಲ ಒಳ್ಳೇದ್ ಮಾಡ್ತಾವ್ರಲ್ಲ, ಅದಕ್ಕೆ ನಾವು ಖುಷಿ ಪಡ್ಬೇಕು. ಆದ್ರೂ ಸತ್ತೋರ್ ಬಂದು ಉರುದ್ಧಾರ ಮಾಡ್ತಿದ್ದಾರೆ ಅಂತ ಕೇಳಕ್ಕೆ ಒಂಥರ ಥ್ರಿಲ್ ಆಗುತ್ತೆ. ಇದೆಲ್ಲ ಸುಳ್ಳು ಅಂತ ಗೊತ್ತಾಗಬೇಕಲ್ಲ, ಆವಾಗ ಐತೆ ಥ್ರಿಲ್ಲು. ನೋಡಿ, ನೀವು ಕೊಟ್ಟಿರೋ ಗಡ್ಬಲ್ ಎಲ್ಲ ಒಳ್ಳೇದೇ ಆಗಿದೆ. ಹಾಗೆ ತಾಂಡವ್ ಕೂಡ ಊರ್ ಬಿಟ್ಟು ಹೋಗಿದ್ದಾನೆ. ಇನ್ಮೇಲೆ ನೀವು ಯಾವ್ದು ಗಲಾಟೆ ಕಿತ್ತಾಟಕ್ಕೆ ಹೋಗದೆ ಜಾಣ ಮರಿ ತರ ಇರ್ಬೇಕು. ಹೌದು ಕಲ, ಇನ್ಮ್ಯಾಕ್ ನೀನ್ ಯೋನಿದ್ರು ಗದ್ದೆ ಹೊಲ ಅಂತ ಕೆಲಸ ಮಾಡ್ಕೊಂಡು ಕೆಲಸ ಮುಗಿದ್ಮ್ಯಾಕೆ ಸೀದಾ ಮನೆಗೆ ಬರ್ಬೇಕಾಟ್.